ಕಾಂಗ್ರೆಸ್ ಸರ್ಕಾರದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಬಿಜೆಪಿಯವರು ಈ ಹೋರಾಟವನ್ನ ಮಾಡ್ಕೊಂಡಿದ್ದಾರೆ. ಸರ್ಕಾರದಲ್ಲಿ 1008 ತೂತ್ಗಳು ಇರುತ್ತೆ. ಆ 1008 ತೂತ್ನ ಮುಚ್ತಾರೆ ಅಂತ ಅಂತೂ ನಾವಂತೂ ನಂಬಕ್ಕಂತೂ ಆಗಲ್ಲ. ಕುಮಾರಸ್ವಾಮಿ ಅಣ್ಣವ್ರನ್ನ ನಂಬ್ಕೊಂಡಿದೀವಿ, ಯಾವತ್ತೂ ಅವರು ಬಡವ್ರನ್ನ ಕೈ ಬಿಟ್ಟಿಲ್ಲ. ನನ್ನ ಜೊತೆಗೆ ವಿಶೇಷ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಅವರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಫಸ್ಟು ನಾವು ಯಡಿಯೂರಪ್ಪ ಅವ್ರಿಗೆ ಒಳ್ಳೇದಾಗಲಿ, ಏನು ಅವ್ರು ಅಂದ್ಕೊಂಡಿದ್ದಾರೋ ಆ ಕಾರ್ಯವನ್ನು ಸಕ್ಸಸ್ ಆಗಲಿ, ಜನಗಳಿಗೆ ಬಡವ್ರಿಗೆ ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಅವ್ರಿಗೆ ಶ್ರೇಯಸ್ಸು ಆಯುಷು ಕೊಟ್ಟು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀವಪ್ಪ. ಇದು ಪಾದಯಾತ್ರೆ. ಸಿದ್ದರಾಮಯ್ಯನವ್ರನ್ನ ಹೇಗಾದರೂ ಮಾಡಿ ಕೆಳಗಿಳಿಸಬೇಕು ಅಂದರೆ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಕಾಂಗ್ರೆಸ್ ಸರ್ಕಾರದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಬಿಜೆಪಿಯವರು ಈ ಹೋರಾಟವನ್ನು ಮಾಡ್ಕೊಂಡಿದ್ದಾರೆ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ? ನೋಡಿಪ್ಪ, ಇದು ಸರ್ಕಾರದಲ್ಲಿ 1008 ಏನಂತಾರೆ ತೂತ್ಗಳು ಇರುತ್ತೆ. ಆ 1008 ತೂತನ್ನ ಮುಚ್ತಾರೆ ಅಂತ ಅಂತೂ ನಾವಂತೂ ನಂಬಕ್ಕಂತೂ ಆಗಲ್ಲ. ಎಷ್ಟೋ ಬಡವರ ಜನಕ್ಕೆ ಕೊಡ್ತೀನಿ, ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂದಿದ್ದಂಥ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೋ ಕೊಟ್ಟಿಲ್ಲ, ಇನ್ನೂ ನಮ್ಗಳಿಗೆ ಯಾರಿಗೂ ಆ ಸೌಲಭ್ಯತೆಗಳು ಇನ್ನೂ ಸಿಕ್ಕಿಲ್ಲ. ಸೊ ನೋಡೋಣ, ಇವಾಗ ನಾವು ಯಡಿಯೂರಪ್ಪ ಅವ್ರನ್ನ ನಂಬಿದ್ದೀವಿ. ನಮ್ಮ DK ಶಿವಕುಮಾರ್ ಅವರು ಈ ಥರ ದ್ರೋಹ ಮಾಡ್ತಿರೋದನ್ನೆಲ್ಲ ತಡೆಗಡಿಸ್ತಾರೆ ಅಂತ ಒಂದು ಅಂದ್ಕೊಂಡಿದ್ದೀವಿ. ಏನು ಮಾಡ್ತಾರೆ ಅಂತ ನೋಡಬೇಕು. ಕುಮಾರಸ್ವಾಮಿ ಅಣ್ಣವ್ರಿದ್ದಾರೆ, ಅವಾಗಿಂದರೂ ಅವರು ರೈತರಿಗೋಸ್ಕರ ಓಡಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅಣ್ಣವ್ರನ್ನ ನಂಬ್ಕೊಂಡಿದ್ದೀವಿ, ಯಾವತ್ತೂ ಅವರು ಬಡವ್ರನ್ನ ಕೈ ಬಿಟ್ಟಿಲ್ಲ. ಯಾವತ್ತೂ ನಮ್ಮಂಥ ಮಂಗಳಮುಖಿಯರಿಗೂ ಯಾವುದು ಅಡಚಣೆ ಇದು ಏನೂ ಮಾಡಿಲ್ಲ. ಏನು ಮಾಡ್ತಾರೆ ಇನ್ನು ಮುಂದೆಗೆ ಕಾರ್ಯ ಏನು ಕಾದಿ ನೋಡೋಣ ಅಂತ ಹೇಳ್ತೀವಪ್ಪ. ಈ ಪಾದಯಾತ್ರೆ ಬರೋಬ್ಬರಿ 7 ದಿನ ನಡೆಯುತ್ತೆ, ಅದು ಮೈಸೂರಿನವರೆಗೆ. ನೀವೆಲ್ಲ ಅವತ್ತಿನವರೆಗೂ ಇದೇ ರೀತಿಯಾದಂಥ ಸಪೋರ್ಟ್ ಮಾಡ್ತೀರಾ? ಹಾಂ, ಖಂಡಿತ ನಾವು ಅದೇ ಥರ 7 ದಿವಸನೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಮಂಗಳಮುಖಿ ಈ ಕಡೆ ಎಷ್ಟು ಜನ ಇದ್ದಾರೋ ಆ ಕಡೆಯವರೆಲ್ಲ ನಾವು ಆಶೀರ್ವಾದ ಮಾಡಿ ನಮ್ಮ ಯಡಿಯೂರಪ್ಪ ಅವ್ರು ಮುಂದಕ್ಕೆ ಬರಲಿ ಅಂತ ನಾವು ಆಚರಿಸ್ತೀವಪ್ಪ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.